ವೆಲ್ಕಮ್ ಟು ಶೀಶಾ ಜಿಕೆ. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರುವ ಮಹಿಳೆಯರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು 2022ರಲ್ಲಿ ಸುದ್ದಿಯಲ್ಲಿರುವ ಮಹಿಳೆಯರ ಬಗ್ಗೆ ಆಗಿರುತ್ತದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ನನ್ನ ಶೀಶಾ ಜಿಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿ ವಿಡಿಯೋವಿನ ಕ್ವಿಜ್ ಹಾಗೂ PDF ನೀಡಲಾಗುತ್ತೆ. ದಯವಿಟ್ಟು ಜಾಯಿನ್ ಆಗಿ. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಫಸ್ಟ್ ಕ್ವಶನ್, ಭಾರತದ ಮೊದಲ ಮಹಿಳಾ ಬುಡಕಟ್ಟು ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ದ್ರೌಪದಿ ಮುರ್ಮು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಹಾಗೆ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೆ ಭಾರತದ ಮೊದಲ ಮಹಿಳಾ ಬುಡಕಟ್ಟು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿ ಆಗಿದ್ದಾರೆ. ದ್ರೌಪದಿ ಮುರ್ಮು ಅವರು NDA ಅಭ್ಯರ್ಥಿಯಾಗಿ 6,76,803 ಮತಗಳನ್ನು ಪಡೆದಿದ್ದಾರೆ. 6,76,803 ಮತಗಳನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮಿಸ್ ಇಂಡಿಯಾ ವರ್ಲ್ಡ್ 2022 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಮಿಸ್ ಇಂಡಿಯಾ ವರ್ಲ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿನಿ ಶೆಟ್ಟಿ, ಕರ್ನಾಟಕ. ಸಿನಿ ಶೆಟ್ಟಿ, ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಕೋಟಕ್ ಪ್ರೈವೇಟ್ ಬ್ಯಾಂಕಿಂಗ್ ಹುರಾನ್ ಲಿಸ್ಟ್ 2021 ಪ್ರಕಾರ ಸತತ 2ನೇ ವರ್ಷ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಯಾರು? ರೋಶ್ನಿ ನಾಡರ್ ಮಲ್ಹೋತ್ರಾ. ಇವರು HCL ಟೆಕ್ನಾಲಜೀಸ್ನ ಸಂಸ್ಥಾಪಕರು. ರೋಶ್ನಿ ನಾಡರ್ ಮಲ್ಹೋತ್ರಾ. ಒಟ್ಟು ನಿವ್ವಳ ಮೌಲ್ಯ 84,330 ಕೋಟಿ ರೂಪಾಯಿಗಳು. ಒಟ್ಟು ನಿವ್ವಳ ಮೌಲ್ಯ 84,330 ಕೋಟಿ ರೂಪಾಯಿಗಳು. ಭಾರತದ ಅಗ್ರ ಶ್ರೀಮಂತರ ಮಹಿಳೆಯರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ರೋಶಿನಿ ನಾಡರ್ ಮಲ್ಹೋತ್ರಾ. ಇವರು HCL ಟೆಕ್ನಾಲಜೀಸ್ನ ಸಂಸ್ಥಾಪಕರು. ಎರಡನೇ ಸ್ಥಾನದಲ್ಲಿ ಪಾಲ್ಗುಣಿ ನಾಯರ್ ಅವರು. ಇವರ ಒಟ್ಟು ನಿವ್ವಳ ಮೌಲ್ಯ 57,520 ಕೋಟಿ. ಮೂರನೇ ಸ್ಥಾನ ಕಿರಣ್ ಮಜುಂದಾರ್ ಶಾ ಅವರು. ಇವರು ಬಯೋಕಾನ್ ಕಂಪನಿಯ ಸಂಸ್ಥಾಪಕರು. ಇವರ ನಿವ್ವಳ ಮೌಲ್ಯ 29,030 ಕೋಟಿ ರೂಪಾಯಿಗಳು. ನೆಕ್ಸ್ಟ್ ಕ್ವಶನ್, ಎರಡನೇ ಅತಿ ಎತ್ತರವಾದ ಶಿಖರವಾದ K2 ಅನ್ನು ಏರಿದ ಮೊದಲ ಬಾಂಗ್ಲಾದೇಶದ ಮಹಿಳೆ ಯಾರು? K2 ಅಥವಾ ಗಾಡ್ವಿನ್ ಹಸ್ಟಿಂಗ್. ಇದು ಪಿಒಕದಲ್ಲಿ ಕಂಡುಬರುತ್ತದೆ, ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. K2 ಎಂಬುದು ಭಾರತದಲ್ಲಿ ಕಂಡುಬರುವುದಿಲ್ಲ, ಆದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಹಾಗಾಗಿ ಭಾರತದ ಅತಿ ಎತ್ತರವಾದ ಶಿಖರ ಕಾಂಚನಜುಂಗ. ಅದು ಕಂಡುಬರುವ ರಾಜ್ಯ ಸಿಕ್ಕಿಂ ರಾಜ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ, ವಾಸಿಫಾ ನಜರಿನ್. ನೆಕ್ಸ್ಟ್ ಕ್ವಶನ್, ಅಮೆರಿಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಂ ಪಡೆದ ಅತ್ಯಂತ ಕಿರಿಯ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸಿಮೋನ್ ಬೈಲ್ಸ್. ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಂ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ನ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞರ ಗೋಡೆಯ ಮೇಲೆ ಕಾಣಿಸಿಕೊಂಡ ವಿಶ್ವದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಗೀತಾ ಗೋಪಿನಾಥ್. ಇವರು ಭಾರತದವರು. IMFನ ಬಗ್ಗೆ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸ್ಥಾಪನೆಯಾದ ವರ್ಷ 27 ಡಿಸೆಂಬರ್ 1945. ಪ್ರಧಾನ ಕಚೇರಿ ವಾಷಿಂಗ್ಟನ್ DC, USA. ಸದಸ್ಯ ರಾಷ್ಟ್ರಗಳು 190. ಅಧ್ಯಕ್ಷೆ ಕ್ರಿಸ್ಟಲಿನಾ ಜಾರ್ಜಿವಾ. ನೆಕ್ಸ್ಟ್ ಕ್ವಶನ್, ಯಾವ ಭಾರತೀಯ ಮಹಿಳೆಗೆ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಸಂಸತ್ತು ಆಯುರ್ವೇದ ರತ್ನ ಪ್ರಶಸ್ತಿ 2022 ನೀಡಿ ಗೌರವಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ತನುಜಾ ನೇಸರಿ. ತನುಜಾ ನೇಸರಿ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯ ನಿರ್ದೇಶಕಿಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, US ಸುಪ್ರೀಂ ಕೋರ್ಟಿನ ಮೊದಲ ಕಪ್ಪು ಮಹಿಳೆ ಯಾರು? ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು.
ಸರಿಯಾದ ಉತ್ತರ ಆಪ್ಷನ್ ಡಿ ಕೇತಾಂಜಿ ಬ್ರೌನ್ ಜಾಕ್ಸನ್. ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸಿಂಗಾಪುರ ಓಪನ್ 2022ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪಿ.ವಿ. ಸಿಂಧು ಭಾರತದಿಂದ. ಇವರ ರಾಜ್ಯ ತೆಲಂಗಾಣ. ನೆಕ್ಸ್ಟ್ ಕ್ವಶನ್, ವಿಂಬಲ್ಡನ್ ಓಪನ್ 2022ರ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆನಾ ರೈಬಾಕಿನಾ, ಕಜಕಿಸ್ತಾನ್. ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಲೇಷ್ಯಾ ಮಾಸ್ಟರ್ಸ್ 2022ರಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಮಲೇಷ್ಯಾ ಮಾಸ್ಟರ್ಸ್ 2022. ಸರಿಯಾದ ಉತ್ತರ ಆಪ್ಷನ್ ಡಿ ಆನ್ಸೆ ಯಂಗ್. ಇವರ ದೇಶ ದಕ್ಷಿಣ ಕೊರಿಯಾ ಅಥವಾ ಸೌತ್ ಕೊರಿಯಾ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿಯ ಹೊಸ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಮಾಧಬಿ ಪೂರಿ ಬುಚ್. ಸೆಬಿ. ಹಂಗರಿ ದೇಶದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಹಂಗರಿ ದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಟಲಿನ್ ನೋವಾಕ್. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಕೆಟಲಿನ್ ನೋವಾಕ್. ಹಂಗರಿ ಯುರೋಪ್ ಖಂಡದಲ್ಲಿ ಕಂಡುಬರುತ್ತದೆ. ರಾಜಧಾನಿ ಬುದಾಪೆಸ್ಟ್. ಕರೆನ್ಸಿ ಫೋರಿಂಟ್. ಅಧ್ಯಕ್ಷರು ಜಾನೋಸ್ ಅಡರ್. ನೆಕ್ಸ್ಟ್ ಕ್ವಶನ್, ಡಿಜಿಟ್ ಇನ್ಶೂರೆನ್ಸ್ನ ಹೊಸ MD ಮತ್ತು CEO ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಲಿನ್ ಕೊಹ್ಲಿ. ಡಿಜಿಟ್ ಇನ್ಶೂರೆನ್ಸ್. ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ನ ಕ್ರೀಡಾಪಟುಗಳ ಸಮಿತಿ ಯಾರು ಹೊಸ ಅಧ್ಯಕ್ಷರಾದರು? ಸರಿಯಾದ ಉತ್ತರ ಆಪ್ಷನ್ ಎ ಲವ್ಲಿನಾ ಬೋರ್ಗೊಹೈನ್. ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ನ ಕ್ರೀಡಾಪಟುಗಳ ಸಮಿತಿಯ ಹೊಸ ಅಧ್ಯಕ್ಷರು. ನೆಕ್ಸ್ಟ್ ಕ್ವಶನ್, ಫ್ರಾನ್ಸಿನ ಹೊಸ ಮಹಿಳಾ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಎಲಿಜಬೆತ್ ಬೋರ್ನ್. ಫ್ರಾನ್ಸ್ ದೇಶದ ಬಗ್ಗೆ. ಫ್ರಾನ್ಸ್ ಯುರೋಪ್ ಖಂಡದಲ್ಲಿ ಕಂಡುಬರುತ್ತದೆ. ರಾಜಧಾನಿ ಪ್ಯಾರಿಸ್ನ ಫ್ರಾನ್ಸ್. ಕರೆನ್ಸಿ ಯೂರೋ. ಪ್ರಸ್ತುತ ಫ್ರೆಂಚಿನ ಅಧ್ಯಕ್ಷರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ನೆಕ್ಸ್ಟ್ ಕ್ವಶನ್, 2022ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧ್ಯಾ ರೋಸೆನ್ಬೆರ್ಗ್. ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ರಚನೆಯಾದ ವರ್ಷ 1945 ಅಕ್ಟೋಬರ್ 16ರಂದು. ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ 16ರನ್ನು ವಿಶ್ವ ಆಹಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ರೋಮ್, ಇಟಲಿಯಲ್ಲಿ ಕಂಡುಬರುತ್ತದೆ. ಪ್ರಸ್ತುತ ಮಹಾನಿರ್ದೇಶಕರು ಕ್ಯೂ ಡೋಂಗ್ಯೂ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಹೊಸ ಕಾರ್ಯದರ್ಶಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ವಂದಿತಾ ಶರ್ಮಾ. ವಂದಿತಾ ಶರ್ಮಾ. ನೆಕ್ಸ್ಟ್ ಕ್ವಶನ್, ಆಮ್ಲಜನಕವಿಲ್ಲದೆ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಪಿಯಾಲಿ ಬಸಕ್. ಮೌಂಟ್ ಎವರೆಸ್ಟ್ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಮೌಂಟ್ ಎವರೆಸ್ಟ್ ಇದರ ಎತ್ತರ 8848.86 ಮೀಟರ್. ನೇಪಾಳದಲ್ಲಿ ಇದನ್ನು ಸಾಗರಮಾತಾ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಭಾರತದಲ್ಲಿ ಮೊದಲು ಇದನ್ನು ಏರಿದಂತಹ ಮಹಿಳೆ ಬಚೇಂದ್ರ ಪಾಲ್. ನೆಕ್ಸ್ಟ್ ಕ್ವಶನ್, ವಿಶ್ವದ ಅತ್ಯುತ್ತಮ ನರ್ಸ್ ಪ್ರಶಸ್ತಿ ಅಥವಾ ದಾದಿಯರ ಪ್ರಶಸ್ತಿ ಗಾರ್ಡಿಯನ್ ಗ್ಲೋಬಲ್ ನರ್ಸಿಂಗ್ ಪ್ರಶಸ್ತಿ 2022 ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅನ್ನಾ ಕೇಬಲ್ ದುಬಾ. ಇವರ ದೇಶ ಕೀನ್ಯಾ ದೇಶ.
ಯುರೋಪಿಯನ್ ಯೂನಿಯನ್ ಅಥವಾ EU ಸಂಸತ್ತಿನ ಹೊಸ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಬರ್ಟಾ ಮೆಟ್ಸೋಲಾ. ನೆಕ್ಸ್ಟ್ ಕ್ವೆಶ್ಚನ್, ಯುವ ಗಣಿತಜ್ಞರಿಗೆ ರಾಮಾನುಜನ್ ಪ್ರಶಸ್ತಿ 2021 ಯಾರಿಗೆ ನೀಡಲಾಗಿದೆ? ರಾಮಾನುಜನ್ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೀನಾ ಗುಪ್ತಾ. ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನವನ್ನು 22 ಡಿಸೆಂಬರ್ ಅಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಗಣಿತ ದಿನ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ. ಹಾಗೆ ರಾಷ್ಟ್ರೀಯ ಗಣಿತ ದಿನವನ್ನು ಮೊದಲ ಬಾರಿಗೆ ಆಚರಿಸಿದ ವರ್ಷ 2012. ರಾಮಾನುಜನ್ ಮಠ ಪಾರ್ಕ್, ಇದು ಆಂಧ್ರ ಪ್ರದೇಶದಲ್ಲಿದೆ. ಹಾಗೆ ಶ್ರೀನಿವಾಸ ರಾಮಾನುಜನ್ ಅವರ ಜನನ 1887. ರಾಷ್ಟ್ರೀಯ ಗಣಿತ ದಿನ 22 ಡಿಸೆಂಬರ್, ಮೊದಲ ಬಾರಿಗೆ ಆಚರಿಸಿದ ವರ್ಷ 2012. ಹಾಗೆ ಇವರ ಜನನ 1887. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಭಾರತೀಯ ಮೂಲದ ಮಹಿಳಾ ನೌಕಾ ಅಧಿಕಾರಿಯನ್ನು US ಉಪಾಧ್ಯಕ್ಷರಾದಂತಹ ಕಮಲಾ ಹ್ಯಾರಿಸ್ ಅವರ ಹಂಗಾಮಿ ಕಾರ್ಯದರ್ಶಿ ಮತ್ತು ರಕ್ಷಣಾ ಸಲಹೆಗಾರರಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಶಾಂತಿ ಸೇಠಿ. ಕಮಲಾದೇವಿ ಹ್ಯಾರಿಸ್ ಪ್ರಸ್ತುತವಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಮೊದಲ ಮಹಿಳಾ ಉಪಾಧ್ಯಕ್ಷೆ ಮತ್ತು US ಇತಿಹಾಸದಲ್ಲಿ ಅತ್ಯುತ್ತಮ ಶ್ರೇಣಿಯ ಮಹಿಳಾ ಅಧಿಕಾರಿಯಾಗಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಥವಾ FRI ಹೊಸ ನಿರ್ದೇಶಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ರೇಣು ಸಿಂಗ್. ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಥವಾ FRI. FRIನ ಬಗ್ಗೆ, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಡೆಹ್ರಾಡೂನ್. ಅರಣ್ಯ ಸಂಶೋಧನಾ ಸಂಸ್ಥೆ, ಸ್ಥಾಪನೆಯಾದ ವರ್ಷ 1906, ಸ್ಥಳ ಡೆಹ್ರಾಡೂನ್. ನೆಕ್ಸ್ಟ್ ಕ್ವೆಶ್ಚನ್, JNU ಅಥವಾ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪಕುಲಪತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶಾಂತಿಶ್ರೀ ಧೂಳಿಪುಡಿ. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಬಗ್ಗೆ, ಸ್ಥಾಪನೆಯಾದ ವರ್ಷ 22 ಏಪ್ರಿಲ್ 1969. ಹಾಗೆ ಪ್ರಸ್ತುತ ಕುಲಪತಿ VK ಸರಸ್ವತ್. ಹಾಗೆ ಪ್ರಸ್ತುತ ಉಪಕುಲಪತಿ ಶಾಂತಿಶ್ರೀ ಧೂಳಿಪುಡಿ ಪಂಡಿತ್. ನೆಕ್ಸ್ಟ್ ಕ್ವೆಶ್ಚನ್, ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ 2022 ವೈಯಕ್ತಿಕ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಪೂಜಾ ಜಟಿಯಾನ್ ಅಥವಾ ಪೂಜಾ ಜತಿಯಾನ್. ನೆಕ್ಸ್ಟ್ ಕ್ವೆಶ್ಚನ್, ಮಿಸಸ್ ವರ್ಲ್ಡ್ 2022 ಸ್ಪರ್ಧೆಯಲ್ಲಿ ಅತ್ಯುತ್ತಮ ರಾಷ್ಟ್ರೀಯ ವೇಷಭೂಷಣ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ವೇಷಭೂಷಣ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ನವದೀಪ್ ಕೌರ್. ಇದೇ ಅವರ ವೇಷಭೂಷಣ. ಈ ಒಂದು ವೇಷಭೂಷಣಕ್ಕೆ ಮಿಸಸ್ ವರ್ಲ್ಡ್ 2022 ವೇಷಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೊಂಡುರಾಸ್ ದೇಶದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಜಿಯಾಮಾರಾ ಕಾಸ್ಟ್ರೋ. ಹೊಂಡುರಾಸ್ ದೇಶದ ಮೊದಲ ಮಹಿಳಾ ಅಧ್ಯಕ್ಷೆ. ಹೊಂಡುರಾಸ್ ದೇಶದ ಬಗ್ಗೆ, ರಾಜಧಾನಿ ತೆಗುಸಿಗಲ್ಪಾ, ಅಧಿಕೃತ ಭಾಷೆ ಸ್ಪ್ಯಾನಿಷ್. ನೆಕ್ಸ್ಟ್ ಕ್ವೆಶ್ಚನ್, ಬಾರ್ಬಡೋಸ್ನ ಹೊಸ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಮಿಯಾ ಅಮೋರ್ ಮಾಟ್ಲಿ. ರಾಜಧಾನಿ ಬ್ರಿಡ್ಜ್ಟೌನ್. ಹಾಗೆ ಪ್ರಸ್ತುತ ಅಧ್ಯಕ್ಷರು ಸಾಂಡ್ರಾ ಮೆಸನ್. ಇವರು ಅಧ್ಯಕ್ಷರು ಹಾಗೆ ಪ್ರಧಾನಮಂತ್ರಿ ಮಿಯಾ ಅಮೋರ್ ಮಾಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್, US 25 ಸೆಂಟ್ ನಾಣ್ಯದಲ್ಲಿ ಕಾಣಿಸಿಕೊಂಡ ಮೊದಲ ಕಪ್ಪು ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಮಾಯಾ ಏಂಜೆಲೋ. ಕಮಲಾ ಹ್ಯಾರಿಸ್ US ಸರ್ಕಾರದ ವೈಸ್ ಪ್ರೆಸಿಡೆಂಟ್ ಅಥವಾ ಉಪಾಧ್ಯಕ್ಷರು. ಇವರೇ ಮಾಯಾ ಏಂಜೆಲೋ. ನೆಕ್ಸ್ಟ್ ಕ್ವೆಶ್ಚನ್, ಮಿಸಸ್ ಇಂಡಿಯಾ ಗ್ಯಾಲಕ್ಸಿ 2021 ಪ್ರಶಸ್ತಿಯನ್ನು ಗೆದ್ದವರು ಯಾರು?
ಮಿಸಸ್ ಇಂಡಿಯಾ ಗ್ಯಾಲಕ್ಸಿ 2021. ಸರಿಯಾದ ಉತ್ತರ ಆಪ್ಷನ್ ಬಿ ನಿಕಿತಾ ಸೋಕಲ್. ನೆಕ್ಸ್ಟ್ ಕ್ವಶನ್. ನಾಸಾದ ಅಂತಾರಾಷ್ಟ್ರೀಯ ವಾಯು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ವಿ ಡಾಂಗೇಟಿ. ನಾಸಾದ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ರಚನೆಯಾದ ವರ್ಷ ಜುಲೈ 29, 1958. ಪ್ರಧಾನ ಕಚೇರಿ ವಾಷಿಂಗ್ಟನ್ DC, USA. ಪ್ರಸ್ತುತ ನಿರ್ವಾಹಕರು ಬಿಲ್ ನೆಲ್ಸನ್. ನೆಕ್ಸ್ಟ್ ಕ್ವಶನ್. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಸೋಸಿಯೇಷನ್ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? FICA ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಸೋಸಿಯೇಷನ್. ಸರಿಯಾದ ಉತ್ತರ ಆಪ್ಷನ್ ಎ ಲೀಸಾ ಸ್ಥಾಲೇಕರ್. FICA ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ಸಂಘಗಳ ಒಕ್ಕೂಟ. ಸ್ಥಾಪನೆಯಾದ ವರ್ಷ 1998. ನೆಕ್ಸ್ಟ್ ಕ್ವಶನ್. ಯುನೈಟೆಡ್ ನೇಷನ್ಗೆ ಭಾರತದ ಮುಂದಿನ ಕಾಯಂ ಪ್ರತಿನಿಧಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಯುನೈಟೆಡ್ ನೇಷನ್ಸ್ಗೆ ಭಾರತದ ಮುಂದಿನ ಕಾಯಂ ಪ್ರತಿನಿಧಿಯಾಗಿ. ಸರಿಯಾದ ಉತ್ತರ ಆಪ್ಷನ್ ಎ ರುಚಿರಾ ಕಾಂಬೋಸ್. ಆಪ್ಷನ್ ಎ ಕರೆಕ್ಟ್ ಆನ್ಸರ್. UN ಅಥವಾ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ. ಸ್ಥಾಪನೆಯಾದ ವರ್ಷ 24 ಅಕ್ಟೋಬರ್ 1945. ಪ್ರಧಾನ ಕಚೇರಿ ನ್ಯೂಯಾರ್ಕ್, USA. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಪ್ರಸ್ತುತ ಅಧ್ಯಕ್ಷರು ಆಂಟೋನಿಯೋ ಗುಟೆರೆಸ್. ನೆಕ್ಸ್ಟ್ ಕ್ವಶನ್. ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2022 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2022 ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಖುಷಿ ಪಟೇಲ್. ನೆಕ್ಸ್ಟ್ ಕ್ವಶನ್. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಥವಾ NDA ಪರೀಕ್ಷೆಯ ಮೊದಲ ಬ್ಯಾಚ್ನಲ್ಲಿ ಅಗ್ರಸ್ಥಾನದಲ್ಲಿರುವ ಭಾರತದ ಮೊದಲ ವಿದ್ಯಾರ್ಥಿನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶಾನನ್ ಡಾಕಾ. NDA ಎಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. NDA ಬಗ್ಗೆ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ. ಸ್ಥಾಪನೆಯಾದ ವರ್ಷ ಡಿಸೆಂಬರ್ 7, 1954. ಪ್ರಧಾನ ಕಚೇರಿ ಪುಣೆ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ MD ಮತ್ತು CEO ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ MD ಮತ್ತು CEO ಆಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಮಣಿಮೇಕಲಾಯ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ. ಸ್ಥಾಪನೆಯಾದ ವರ್ಷ 11 ನವೆಂಬರ್ 1919. ಪ್ರಧಾನ ಕಚೇರಿ ಮುಂಬೈ, ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್. ಭಾರತೀಯ ಮಹಿಳಾ ತಂಡದ ಯಾವ ಅನುಭವಿ ಆಟಗಾರ್ತಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಮಿಥಾಲಿ ರಾಜ್. ಮಿಥಾಲಿ ದೊರೈ ರಾಜ್ ಅವರು 2004 ರಿಂದ 2022 ಭಾರತೀಯ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕಿಯಾಗಿದ್ದವರು. ಮಹಿಳಾ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 7,000 ರನ್ಗಳ ಗಡಿ ದಾಟಿದ ಏಕೈಕ ಮಹಿಳಾ ಆಟಗಾರ್ತಿ ಇವರಾಗಿದ್ದಾರೆ. 7,000 ರನ್ಗಳು. ಹಾಗೆ 2004 ರಿಂದ 2022 ಭಾರತ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕಿಯಾಗಿದ್ದವರು. ನ್ಯೂಜಿಲೆಂಡ್ ಕ್ರಿಕೆಟ್ ಅವಾರ್ಡ್ಸ್ 2022 ವರ್ಷದ ಅತ್ಯುತ್ತಮ ಮಹಿಳಾ T20 ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೋಫಿ ಡಿವೈನ್. ನ್ಯೂಜಿಲೆಂಡ್ ಕ್ರಿಕೆಟ್ ಅವಾರ್ಡ್ಸ್ 2022. ನೆಕ್ಸ್ಟ್ ಕ್ವಶನ್. ಮಿಸ್ ವರ್ಲ್ಡ್ 2021 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ವಿಶ್ವಸುಂದರಿ. ಸರಿಯಾದ ಉತ್ತರ ಆಪ್ಷನ್ ಎ ಕರೋಲಿನಾ ಬಿಲಾವಸ್ಕಿ. ಇವರ ದೇಶ ಪೋಲ್ಯಾಂಡ್ ದೇಶ. ವಿಶ್ವಸುಂದರಿ 2022 ಇದು 71ನೇ ಆವೃತ್ತಿಯಾಗಿದೆ. ಮಿಸ್ ವರ್ಲ್ಡ್ 2022 ಗೆದ್ದವರು
ಪೋಲ್ಯಾಂಡ್ ದೇಶದ ಕರೋಲಿನಾ ಬಿಲಾವಸ್ಕಿ. ವಿಶ್ವಸುಂದರಿ 2020ರ ವಿಜೇತರು ಮಾನಸ ವಾರಣಾಸಿ. ವಿಶ್ವಸುಂದರಿ 2019ರ ವಿಜೇತರು ಟೋನಿ ಆನ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಮಹಿಳಾ ಹಾಕಿ ತಂಡದ ಹೊಸ ನಾಯಕಿ ಯಾರು? ಭಾರತೀಯ ಮಹಿಳಾ ಹಾಕಿ ತಂಡದ ಹೊಸ ನಾಯಕಿ. ಸರಿಯಾದ ಉತ್ತರ ಆಪ್ಷನ್ ಎ ಸವಿತಾ ಪೂನಿಯಾ. ನೆಕ್ಸ್ಟ್ ಕ್ವಶನ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಥವಾ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಹೊಸ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ನಿಧಿ ಚಿಬ್ಬಾರ್. CBSEಯ ಬಗ್ಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸ್ಥಾಪನೆಯಾದ ವರ್ಷ 2 ಜುಲೈ 1929. ಪ್ರಧಾನ ಕಚೇರಿ ನವದೆಹಲಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಆಟಗಾರ್ತಿ PV ಸಿಂಧು ಅವರು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಏಷ್ಯಾ ಚಾಂಪಿಯನ್ಶಿಪ್ 2022ರಲ್ಲಿ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಂಚು ಅಥವಾ ಬ್ರೋನ್ಸ್. ಹಾಗೆ ಇವರ ಪೂರ್ಣ ಹೆಸರು ಪುಸರ್ಲಾ ವೆಂಕಟ ಸಿಂಧು. ಇವರ ರಾಜ್ಯ ತೆಲಂಗಾಣ ರಾಜ್ಯ. ಇವರು ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಆದ ಮೊದಲ ಮತ್ತು ಏಕೈಕ ಭಾರತೀಯರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಟಲಿ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇಟಲಿ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಇಗಾ ಸ್ವಿಟೆಕ್. ಇವರ ದೇಶ ಪೋಲ್ಯಾಂಡ್ ದೇಶ. ನೆಕ್ಸ್ಟ್ ಕ್ವಶನ್, ICC ಮಹಿಳಾ ಆಟಗಾರ್ತಿ ತಿಂಗಳ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ನಿದಾದಾರ್ ಪಾಕಿಸ್ತಾನ. ICC ಮಹಿಳಾ ಆಟಗಾರ್ತಿ ತಿಂಗಳ ಪ್ರಶಸ್ತಿಯನ್ನು. ಹಾಗೆ 2022ರ ICC ತಿಂಗಳುಗಳ ಪುರುಷರ ಪ್ರಶಸ್ತಿ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ಈ ಒಂದು ಲಿಸ್ಟನ್ನು ಸ್ಕ್ರೀನ್ಶಾಟ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಹಾಗೆ ICC ತಿಂಗಳುಗಳ ಮಹಿಳಾ ಪ್ರಶಸ್ತಿ. ಇದಿಷ್ಟು ಮಾಹಿತಿ ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರುವ ಪ್ರಮುಖ ಮಹಿಳೆಯರ ಬಗ್ಗೆಯಾಗಿರುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.